ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಗುರುವಿನ ಅನುಕೂಲ ಒಳ್ಳೆಯದಿದ್ದೇ ಇದೆ. ಜನ್ಮ ಶನಿಯ ಬಾಧೆ ಸ್ವಲ್ಪ ಜಾಸ್ತಿ ಆಗ್ತದೆ. ಇನ್ನು 4 ತಿಂಗಳು ವಕ್ರೀಣಸ್ತು ಮಹಾವೀರ್ಯ ಅಂತಂತ, ದುಷ್ಟರ ಸಂಘ ಅಭಿಮಾನ ಭಂಗ ಅಂತಂತ. ಅವ್ರು ಎಷ್ಟು ಪವರ್ಫುಲ್ ಆಗ್ತಾರೋ ದುಷ್ಟರು, ಸಮಾಜಕ್ಕೆ ಅಷ್ಟು ಕಷ್ಟ ಆಗತ್ತೆ ಅವರಿಂದ. ಹಾಗೆ ಶನಿಯು ವಕ್ರಿ ಆದ ಅಂತಂತಂದರೆ ಜನ್ಮ ಶನಿ ಇರೋರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗ್ತದೆ. ವಾತ ದೋಷ ಜಾಸ್ತಿ, ಸಂಧಿವಾತಾದಿ ದೋಷಗಳು ಅಂತಂತ ಹೇಳ್ತಾರೆ. ಅಂದರೆ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಮತ್ತು ವ್ಯಾರಿಕೋಸ್ ವೈನ್ಸ್ ಅಂತ ಏನು ಹೇಳ್ತಾರೆ, ಈ ಥರ ದೋಷಗಳು ಜಾಸ್ತಿ ಆಗ್ತಕ್ಕಂತಹ ಒಂದು ಅಪಾಯ ಇದೆ. ವ್ಯಾಯಾಮ, ಸ್ವ ಆರೈಕೆ, ಸರಿಯಾದ ಔಷಧಿ ಮದ್ದು ಅಥವಾ ಪಥ್ಯ, ಇದೆಲ್ಲವನ್ನು ಮೀನರಾಶಿಯವರು, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು ಹೆಚ್ಚು ಗಮನ ವಹಿಸಬೇಕು. ಇಲ್ಲದೆ ಹೋದರೆ ಅದು ಉಲ್ಬಣ, ವಕ್ರೀಣಸ್ತು ಅದು ವಕ್ರಿಯಲ್ಲಿ ಆಗ್ತಕ್ಕಂತಹ ವ್ರಣಗಳು ಅಥವಾ ದೋಷಗಳು ಅದು ವರ್ಷಾನುಗಟ್ಟಲೆ ಎಳ್ಕೊಂಡು ಹೋಗ್ತದೆ. ಅದರ ಬಗ್ಗೆ ಹೆಚ್ಚು ಕಾಳಜಿಯನ್ನು, ಅರ್ಲಿಯರ್ ದ ಪ್ರಿವೆನ್ಷನ್ ಬೆಟರ್ ದ ಕ್ಯೂರ್ ಅಂತಂತ, ಆದಷ್ಟು ಬೇಗ ಪ್ರಿವೆನ್ಷನ್ ಮಾಡಬೇಕು ಆರೋಗ್ಯದ ವಿಷಯದಲ್ಲಿ. ಆದಾಯ ಉತ್ತಮ ಇರ್ತದೆ. ನೀವು ಸಹ ಗುರುಗಳ ಸೇವೆ, ಗುರುಪೀಠಗಳ ದರ್ಶನ ಇತ್ಯಾದಿಗಳನ್ನು, ಗುರು ಅನುಗ್ರಹಕ್ಕೋಸ್ಕರ ಮಾಡ್ತಕ್ಕಂಥ ಸೇವೆಗಳನ್ನು ಮಾಡಿ. ಎಲ್ಲರಿಗೂ ಆಗಸ್ಟ್ ತಿಂಗಳ ಗ್ರಹ ಗೋಚಾರದ ವಿಷಯವಾಗಿ ಆ ವಾಗ್ದೇವಿಯು ಮತ್ತು ಮಾಸದ ಅಭಿಮಾನಿ ದೇವತೆಗಳು ಆದಿತ್ಯಾದಿ ನವಗ್ರಹರ ಅನುಗ್ರಹ ಉಂಟಾಗಿ ಎಲ್ಲರಿಗೂ ಕ್ಷೇಮವಾಗಲಿ, ಸುಖವಾಗಲಿ ಮತ್ತು ಶುಭವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. Subscribe to One India and never miss an update. Download the One India app now.